ನಾನು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ದು ಹೈಲೈಟ್ಸ್ ನೋಡ್ತಾಯಿದ್ದೆ. ಅಲ್ಲಿ ನೋಡಿದ್ರೆ ಶಹೀದ್ ಅಫ್ರಿದಿ ಬಂದ್ಬಿಟ್ಟು ಬ್ಯಾಟಿಂಗಲ್ಲಿ ಚಚ್ತಾ ಇದ್ದ. ನನ್ನ ವೈಫ್ ಹತ್ರ ಕೇಳಿದೆ ಏನೇ ಸ್ಪೆಷಲ್ ಇವತ್ತು ಅಂತ. ಅವಳು ನೋಡಿದ್ರೆ ಶಹೀದ್ ಸ್ಪ್ರೌಟ್ಸ್ ಅನ್ನಲು. ಈ ಶಹೀದ್ ಸ್ಪ್ರೌಟ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. சமைக்க ஆரம்பிக்கலாமா? ಈ ಸ್ಪ್ರೌಟ್ಸನ್ನು ಒಂದು ಓವರ್ ನೈಟ್ ಸೋಕ್ ಮಾಡಿಟ್ಕೊಂಬಿಟ್ಟು ಕುಕ್ಕರ್ಲಿ ಒಂದು ಕಪ್ ಆಗೋ ಒಂದು ಬೌಲು ಆಗೋಷ್ಟು ಸ್ಪ್ರೌಟ್ಸ್ನ ಓವರ್ ನೈಟ್ ಸೋಕ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಡೇ ಕುಕ್ಕರೆಲ್ಲ ಹಾಕಿಟ್ಬಿಟ್ಟು ಅದರಲ್ಲಿ ಅದು ಬೇಯೋ ಥರ ಸ್ವಲ್ಪ ವಾಟ್ರು ಹಾಕಿಟ್ಕೊಂಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ತಿರ್ಗಾ ವಿಸಿಲೆಲ್ಲ ಕರೆಕ್ಟಾಗಿ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಹಾಕಿದ್ದಾರೆ. ಇದೊಂದು ಸ್ವಲ್ಪ ಎಡಿಟಲ್ಲಿ ಪ್ರಾಬ್ಲಮ್ ಇರಬೇಕು, ಯಾಕಂದರೆ 2 ಸರಿ ರಿಪೀಟ್ ಆಗ್ತಿದೆ. ಇರಲಿ ಬಿಡಿ, ಇನ್ನೊಂದು ಸರಿ ತಿರ್ಗಾ ಎಡಿಟಲ್ಲಿ ಪ್ರಾಬ್ಲಮ್. ಟಚ್ ಓಕೆ, ಬೆಂದಿದೆ ಅಂತ ಕಾಣುತ್ತೆ ಇವಾಗ ಸ್ಪ್ರೌಟ್ಸು. ಎಸ್, ಬೆಂದ್ಬಿಟ್ಟಿದೆ. ಇವಾಗ ಏನು ಮಾಡ್ತೀರಿ ಅಂದರೆ ಈ ಸ್ಪ್ರೌಟ್ಸ್ನ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿಟ್ಕೋಬೇಕು. ಅದೇ ಪಾತ್ರೆಯಲ್ಲಿ ಮಾಡಿರ್ಬೋದಲ್ಲ, ಮನೇಲಿ ಕೆಲ್ಸದವಳಿದ್ದಾಳೆ ಅಂತ ಇನ್ನೊಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದಾರೆ. ಸೊ ಆ ಸ್ಪ್ರೌಟ್ಸಲ್ಲಿ ಸ್ವಲ್ಪ ಮೆಣಸಿನ ಪುಡಿ, ಅದಾದಮೇಲೆ ಟರ್ಮರಿಕ್ ಪೌಡ್ರು, ಕೊರಿಯಾಂಡರ್ ಪೌಡರು, ಜೀರಾ ಪೌಡರು, ನಾನು ಬೇರೆ ಹಾಕ್ಕೊಂಡಿದ್ದಾರೆ ಕಸೂರಿ ಮೇಥಿ ಮತ್ತು ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಕರ್ಡು, ಇನ್ನೊಂದು ಟೇಬಲ್ ಸ್ಪೂನ್ ಕರ್ಡು, ತಿರ್ಗಾ ಇನ್ನೊಂದು 1/2 ಟೇಬಲ್ ಸ್ಪೂನ್ ಕರ್ಡು. ಇದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಒಂದು 20 ನಿಮಿಷ ಇಟ್ಬಿಡಿ. ಓಕೆ, ಎಲ್ಲ ಮಿಕ್ಸ್ ಆಗಿದೆಯಾ ಅಂತ ತೋರಿಸ್ತಾ ಇದ್ದಾರೆ ನಮಗೆ. ಕರೆಕ್ಟ್ ಮಿಕ್ಸ್ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಬಿಡಿ ಸಾಕು, ಒಂದು 20 ನಿಮಿಷ. ಒಂದು ಕಡಾಯಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಬಿಟ್ಟು ಇದರಲ್ಲಿ ಎಲ್ಲ ಹೋಲ್ ಸ್ಪೈಸಲ್ಲಿ ಬಿರಿಯಾನಿ ಲೀಫು, ಈ ಕಾರ್ಡಮಮ್, ಪೆಪ್ಪರ್ಕಾರ್ನ್ ಮತ್ತು ಜೀರಾ ಮತ್ತು 1 ಟೇಬಲ್ ಸ್ಪೂನ್ ಸೋಂಫ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಈವನ್ ಇನ್ಕ್ಲೂಡಿಂಗ್ ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇನು ಟೆಕ್ಸ್ಚರ್ ಹೇಳ್ತಾರೆ ಎಲ್ಲೋ ಬರಬೇಕು ಅಂತ, ಅದು ಬಂದಿದೆ ಆನಿಯನ್. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಬಿಟ್ಟು ಆ ರಾಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೊಮ್ಯಾಟೋನ ಹಾಕ್ಕೋಬೇಕಾಯಿತು. ಟೊಮ್ಯಾಟೊ ಪ್ಯೂರಿನ ಹಾಕೋದು. ಕರೆಂಟ್ ಬಿಲ್ ನೋಡಿ, ಫ್ರೀ ಅಂತ ಈ ಥರ ಮಾಡ್ತಿದ್ದಾರೆ. ಸರಿ, ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ. ತಿರ್ಗಿ ಅದೇ ಆ ಟೊಮ್ಯಾಟೊ ಪ್ಯೂರಿನ ಹಾಕೊಂಬಿಟ್ಟು ತಿರ್ಗಾ ಇನ್ನೊಂದು ಸರಿ ಕಲಿಸ್ಕೊತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ತಿರ್ಗಾ ಅದೇ ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಜೀರಾ ಪೌಡರು, ಕೊರಿಯಾಂಡರ್ ಪೌಡರು, ಉಪ್ಪು ಅದರಲ್ಲೂ ಹಾಕಿದ್ರಲ್ವ ಯಾರು, ಮೈಟ್ ಬಿ ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತಾ. ನೆಕ್ಸ್ಟ್ ಏನು ಹಾಕೋತಾರೆ, ಕರ್ಡ್. ಕರೆಕ್ಟ್, ಸ್ಪೈಸಿ ಇರುತ್ತೆ ಅಂತ ಈ ಕರ್ಡನ್ನು ಹಾಕೋತಾ ಇದ್ದಾರೆ ಅಂತ ಕಾಣುತ್ತೆ. ಬಟ್ ಅದನ್ನೇ ಸ್ವಲ್ಪ ಕಡಿಮೆ ಹಾಕಿರ್ಬೋದಾಗಿತ್ತಲ್ವಾ. ಅಟ್ಸ್ ಓಕೆ. ಕರ್ಡನ್ನು ಹಾಕೊಂಬಿಟ್ಟು ಮಿಕ್ಸ್ ಮಾಡೋ. ಇವಾಗ 20 ನಿಮಿಷ ಬಿಟ್ಟಿದ್ವಲ್ಲ ಸ್ಪ್ರೌಟ್ಸು, ಅದನ್ನು ಈ ಮಿಕ್ಸ್ಚರ್ಗೆ ಹಾಕಿ ತಿರ್ಗಾ ಕಲಿಸ್ಕೊತಿದ್ದಾರೆ. ಕಲಿಸ್ಕೊಳ್ಳಿ, ನೀವು ಕಲಿಸ್ಕೊಳ್ಳಿ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಇವಾಗ ಸ್ವಲ್ಪ ವಾಟರ್ ಹಾಕ್ತಾಯಿದ್ದಾರೆ. ವಾಟರ್ ಹಾಕಿ ಇವಾಗ ಚೆನ್ನಾಗಿ ಕುದೀಲಿ. ಅದು ಕುದೀತಾ ಇದೆ. ನೋಡಿ, ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ಇವಾಗ ಇದನ್ನು. ಹಂಗೆ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ತಿರ್ಗಿ ಅದೆಲ್ಲ ಹಾಕ್ಬಿಡಿ. ಕುದೀತಾ ಇದೆ. ಸ್ವಲ್ಪ ಇನ್ನೂ ವಾಟರ್ ಆ್ಯಡ್ ಮಾಡಿ ಕುದಿಸ್ತಾ ಇದ್ದಾರೆ. ಜನ ಜಾಸ್ತಿ ಇವತ್ತು ಮನೆಯಲ್ಲಿ, ಎಲ್ಲರಿಗೂ ಆಗಬೇಕು ಅಂತ ಸ್ವಲ್ಪ ವಾಟರ್ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ನೋಡಿ. ಇವಾಗ ಸ್ವಲ್ಪ ಕೊರಿಯಾಂಡರ್ ಲೀವ್ಸು, ಆಮೇಲೆ ಕಸೂರಿ ಮೇಥಿ. ಇದು ಹಂಗೆ ಹಾಕ್ಬೋದು, ಏನಕ್ಕೆ ಈ ಥರ ಹೊಡೆದಾಕ್ಬಿಟ್ಟು ಹಾಕ್ತಾಯಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ. ಕಸೂರಿ ಮೇಥಿ ಹಾಕಾಯಿತು. ಇವಾಗ ತಿರ್ಗಾ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ, ಗರಂ ಮಸಾಲ ಪೌಡರ್ ಅದನ್ನು ಹಾಕಾಯಿತು. ಇವಾಗ ಚೆನ್ನಾಗಿ ಕಲಿಸ್ಕೊಂಡು ನೋಡಿದ್ರೆ ಓಕೆ, ಘಮ ಅಂತ ವಾಸನೆ ಹೊಡಿತಾ ಇದೆ ನನಗೆ. ಸಮೇಲ್ ರೆಡಿ ನೋಡಿ. ಆ ಶಹೀದ್ ಅಫ್ರಿದಿ ಏನೋ ಬ್ಯಾಟಿಂಗಲ್ಲಿ ಚಚ್ತಿದ್ದ. ನನ್ನ ವೈಫ್ ಈ ಶಹೀದ್ ಸ್ಪ್ರೌಟ್ಸಲ್ಲಿ ನನ್ನ ಬೌಲ್ಡೇ ಮಾಡಿಬಿಟ್ರಿ. ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು. Hit the like button, click the bell icon, subscribe for more videos.